ಸ್ನೇಹಿತರೆ ನಮಸ್ಕಾರ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನೋದನ್ನ ನಾವೆಲ್ಲರೂ ಕೇಳಿರ್ತೀವಿ. ಇಲ್ಲೊಬ್ರು ರೈತರು ತಮ್ಮ ಸಮಸ್ಯೆನ ಹೇಗೆಲ್ಲ ಪರಿಹಾರ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಕಂಡುಕೊಂಡಿದ್ದಾರೆ. ತಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಈಗ ನಾವೆಲ್ಲರೂ ಕೃಷಿ ಹೊಂಡಗಳನ್ನ ಮಾಡ್ತೀವಿ, ನೀರಾವರಿ ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ತಮ್ಮ ತೋಟಗಳಿಗೆಲ್ಲ ನೀರನ್ನ ಸರಿಯಾಗಿ ಬೇಸಿಗೆಯಲ್ಲಿ ತೊಂದರೆ ಆಗದೆ ಇರಲಿ, ನೀರಿನ ಅಭಾವ ಆಗದೆ ಇರಲಿ ಅಂತ ಸಾಕಷ್ಟು ಜನರು ಈಗ ಸರ್ಕಾರದ ವತಿಯಿಂದನೂ ಅನುದಾನವನ್ನ ಪಡ್ಕೊಂಡು ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ತಮ್ಮ ತೋಟಗಳಿಗೆಲ್ಲ ಕೃಷಿ ಹೊಂಡಗಳನ್ನ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ಯಾರ್ಯಾರೆಲ್ಲ ಮಾಡ್ಕೊಂಡಿದಾರಲ್ಲ ಆ ರೀತಿ ಅವ್ರಗಳಲ್ಲಿ ಸಮಸ್ಯೆ ಏನೇನು ಕಂಡು ಬರ್ತಾ ಇದೆ ಅಂದ್ರೆ, ಈಗ ಮೋಟರ್ನ ಇಳಿಸಿರ್ತಾರೆ ಕೃಷಿ ಹೊಂಡದಲ್ಲಿ, ಎಲೆಗಳು ಆವು ಇವು ಕಸ ಕಡ್ಡಿ ಮತ್ತೊಂದು ಎಲ್ಲಾನು ಬಿದ್ದು ಅವರ ಮೋಟರ್ ಏನಿದೆಯಲ್ಲ ಅದು ನೀರು ಎಳೆಯುತ್ತಲ್ಲ, ಅದು ಕಸ ಕಡ್ಡಿನೂ ಎಳೆಯುತ್ತೆ. ಅವಾಗ ಏನಾಗುತ್ತೆ, ಫಿಲ್ಟರ್ ಏನು ಅಳವಡಿಸಿರ್ತಾರೆ ಅದಕ್ಕೆ, ಅದು ಪದೇ ಪದೇ ತುಂಬಿಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿ 2 ಗಂಟೆಗೊಮ್ಮೆ ನಾನು ಸಾಕಷ್ಟು ರೈತರನ್ನ ಕೇಳಿದಾಗ ಪ್ರತಿ 2 ಗಂಟೆಗೊಮ್ಮೆ ಆ ಫಿಲ್ಟರ್ನ ಕ್ಲೀನ್ ಮಾಡ್ಬೇಕಾಗತ್ತೆ. ಕೆಲವೊಂದಿಷ್ಟು ಬಾರಿ ಅಂತೂ ಮಧ್ಯಕ್ಕೆ ಮೋಟರನ್ನ ಮತ್ತೆ ಬಂದ್ ಮಾಡಿ ಗಂಟೆಗೊಮ್ಮೆನೂ ಸಹ ಕ್ಲೀನ್ ಮಾಡೋರಿದ್ದಾರೆ. ಆ ರೀತಿ ಇದೆಲ್ಲ ಸಮಸ್ಯೆಗೆ ಒಬ್ರು ರೈತರು ಇಲ್ಲಿ ಅವರೇ ಹೇಳಿದ ಪ್ರಕಾರ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಒಂದನ್ನ ನೋಡಿ ಆ ರೈತ ತನ್ನ ಜಮೀನಲ್ಲಿ ಯಾವ ರೀತಿ ಇದನ್ನ ಅಳವಡಿಸ್ಕೊಂಡಿದ್ನಲ್ಲ ಅದನ್ನ ಆ ವಿಡಿಯೋವನ್ನ ನೋಡಿ ಇನ್ಸ್ಪೈರ್ ಆಗಿ ಇಲ್ಲಿರೋ ಒಬ್ಬರು ರೈತರು ಸಹ ತಮ್ಮ ಕೃಷಿ ಹೊಂಡದಲ್ಲಿ ಅದೇ ರೀತಿ ಮೆಥಡ್ ಅನ್ನ ಯೂಸ್ ಮಾಡಿ ಈಗ ಸಕ್ಸಸ್ ಅನ್ನ ಕಂಡಿದ್ದಾರೆ. ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಈ ಮೂಲಕ ಕಂಡುಕೊಂಡಿದ್ದಾರೆ. ಹಾಗಾದ್ರೆ ಆ ರೈತರನ್ನೇ ಮಾತಾಡ್ಸೋಣ, ಅವ್ರಿಗೆ ಯಾವ ರೀತಿ ಸಮಸ್ಯೆಗಳು ಬಂದು ಹೋಗ್ತಾ ಇದ್ವು, ಹಾಗೆ ಅವರು ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಯಾವ ರೀತಿ ಕಂಡುಕೊಂಡ್ರು, ಅದಿವಾಗ ಯಾವ ತರ ವರ್ಕ್ ಆಗ್ತಾ ಇದೆ ಅಂತ ಡೈರೆಕ್ಟ್ ಆಗಿ ಆ ರೈತರನ್ನೇ ಮಾತಾಡಿಸಿ ಕೇಳ್ತಾನ. ನಮಸ್ತೆ ರೈತರೆ, ನಿಮ್ಮ ಹೆಸರು? ಬಸಪ್ಪ ಚಮ್ಮನಕೇರಿ ಅಂತ. ಯಾವ ಊರು ಸರ್? ಯಾವ ಊರು ಬರುತ್ತೆ ನಿಮ್ದು ತೋಟ? ನಮ್ದು ಹೋತ್ನಳ್ಳಿ, ಶಿಗ್ಗಾಂವ್ ತಾಲೂಕ್ ಹೋತ್ನಳ್ಳಿ. ಹೌದ್ರಿ. ಎಷ್ಟು ವರ್ಷ ಆತ್ರಿ ನೀವು ಕೃಷಿ ಹೊಂಡ ಮಾಡಿ? ಕೃಷಿ ಹೊಂಡ ಮಾಡಿ 2 ವರ್ಷ ಆಯ್ತು. ನಾವು 4 ಎಕರೆ ಅಡಿಕೆ ಹೆಚ್ಚಿದ್ವಿ. ಹೌದ್ರಿ. ಒಂದ್ 7-8 ಬೋರ್ ಹೊಡಿಸಿದ್ವಿ ನಾವು. ಯಾವ ಚೆನ್ನಾಗಿ ನೀರ್ ಬೀಳಿಲ್ಲ. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ನಮಗ್ ಮುಂದೆ ವಿಚಾರ ಬಂತು. ಕೃಷಿ ಹೊಂಡ ಮಾಡಿದ್ವಿ ಎನರ್ಜಿ ಸ್ಕೀಮ್ ಒಳಗ ಪಂಚಾಯತಿಂದ. ಅವ್ರು ಕೃಷಿ ಆಫೀಸಿನ ಥ್ರೂನ ಮಾಡ್ಸಕ್ ಹೇಳಿದ್ರು. ಆದ್ರೆ ಎನರ್ಜಿ ಸ್ಕೀಮ್ ಅದು. ಹೌದಾ? ಮಾಡ್ಸಿದ್ವಿ. ಆಮೇಲೆ ಒಂದೇ ಒಂದ್ ಬೋರ್ ಕೃಷಿ ಹೊಂಡದ ಹತ್ರ ಒಂದ್ ಬೋರ್ ಮಾಡ್ಸಿದ್ವಿ. ಖಾಲಿ 1 ಇಂಚ್ 1.5 ಇಂಚ್ ನೀರ್ ಬಿತ್ತು. ಅದನ್ನೇ ನಾವು ಹೊಂಡಕ್ ಬಿಟ್ಟು ಸ್ಟಾಕ್ ಮಾಡ್ತೇವೆ. 4 ದಿವಸ 5 ದಿವಸ ಸ್ಟಾಕ್ ಮಾಡಿ ಅದರ್ಲಿಂದ ಡ್ರಿಪ್ ಮುಖಾಂತರ ಅಡಿಕೆಗೆ ಬಿಡ್ತೇವೆ. ಅದು ನಮಗೆ ಉಪಯೋಗ ಆಗೈತಿ. ಕೃಷಿ ಹೊಂಡ ಇಲ್ಲಿ ಇರ್ಲಿಲ್ಲ ಅಂದ್ರ ನಮಗ್ 1 ಇಂಚ್ ನೀರು ಯಾವ ಲೆಕ್ಕ ಡ್ರಿಪ್ಗೆ ಬಿಡಕ್ ಆಗ್ತಿದ್ದಿಲ್ಲ. 4 ಎಕರೆ ಅಡಿಕೆ ತೋಟ ಮೇಂಟೈನ್ ಮಾಡಕ್ ಆಗ್ತಿದ್ದಿಲ್ಲ. ಈಗ ಹೊಂಡದಿಂದ ಶೇಖರಣೆ ಮಾಡಿಕೊಂಡು ಡ್ರಿಪ್ಪಿನ ಮುಖಾಂತರ ನಾವು ಬಿಡ್ತೇವೆ. ಸರಿ ಸರಿ. ಈಗ ನೀವು ಎನರ್ಜಿ ಹೊತ್ತಿಂದ ಮಾಡ್ಸಿದ್ರಲ್ಲ, ಎಷ್ಟು ನಿಮ್ಗೆ ಅನುದಾನ ಸಿಕ್ಕಂಗಾಯ್ತು? ಖರ್ಚು ಎಷ್ಟು ಬಂದಂಗಾಯ್ತು ನಿಮ್ ಕೈಲಿ? ನಮಗೆ ಅನುದಾನ ಅಂದ್ರ ಅದು ಸಾಧಾರಣ ಒಂದ್ 45-50 ಫೂಟ ನಾವು ಹೊಂಡ ಮಾಡಿಸಿದ್ದೇವೆ. ಚಚ್ಚೌಕು 15 ಫೂಟ ಆಳ ತೆಗಿಸಿದ್ದೇವೆ. ತೆಗಿಸಿದ್ರ ಅದಕ್ಕ ಸಾಧಾರಣ 1 ಲಕ್ಷದವರೆಗೇನು ಖರ್ಚು ಬಂತು. ಎಕ್ಸ್ಟ್ರಾ ನಿಮ್ ಕೈಲಿ 1 ಲಕ್ಷದವರೆಗೂ ಕೈಲಿ ನಿಮ್ಗೆ ಹೋಗಿದೆ. ಅದು ಪಂಚಾಯತಿಲಿಂದ ಬಂದಿದ್ದು ಅನುದಾನ ಒಂದ್ 40,000-45,000 ರೂಪಾಯಿ ಬಂತು. ಹೆಚ್ಚುವರಿ ನಾವು ಹಾಕಿದೀವಿ ಕೈಲಿ. ಈಗ ಕೃಷಿ ಹೊಂಡದಿಂದ ನಿಮ್ಗೆ ಹೆಂಗೆ ತೋಟಕ್ಕೆ ನೀರು ಸಫಿಶಿಯಂಟ್ ಆಗಿ ಸಾಕ್ತಾ ಇದೆಯಾ? ಸಫಿಶಿಯಂಟ್ ಆಗೈತಿ. ಈಗ ಅನುಕೂಲ ಆಗ್ತೈತಿ. ಸಫಿಶಿಯಂಟ್ ಸಾಲ್ತೈತಿ. ಸರಿ ಸರಿ. 4 ದಿವಸ 5 ದಿವಸ 1 ಇಂಚ್ ನೀರು ಕೃಷಿ ಹೊಂಡಕ್ ಬೀಳ್ತೈತಿ. ಅದನ್ನ ಶೇಖರಣೆ ಮಾಡ್ಕೊಂಡು ನಾವು ತೋಟಕ್ ಬಿಡ್ತೇವೆ. ಹೀಗಾಗಿ ನಮ್ 4 ಎಕರೆ ತೋಟ ಈಗ ಸಂಪೂರ್ಣವಾಗಿ ನೀರ್ ಸಾಲಂಗಾತು. ತೋಟ ಬದುಕಂತು. ಸರಿ ಸರಿ. ಇದು ಕೃಷಿ ಹೊಂಡದಲ್ಲಿ ನೀವು ಮಾಡಿರಲ್ಲ, ನಿಮ್ಗೆ ಏನೇನೆಲ್ಲ ಸಮಸ್ಯೆ ಬಂದು? ಅಂದ್ರೆ ಡ್ರಮ್ ಎಲ್ಲ ಕುಂದ್ರಿಸಿದೀರಾ ನೀವೀಗ? ನಾವು ಮೋಟರ್ನ ಮಧ್ಯಕ್ಕೆ ನಿಲ್ಸಿದಿರಾ? ಅದು ಮಾಡಿರೋ ಉದ್ದೇಶ ಏನು? ಅದ್ರ ಹಿಂದಿನ ಉದ್ದೇಶ ಏನು ಮಾಡಿರೋದಕ್ಕೆ? ನಾವು ಹೊಂಡಕ್ಕೆ ಒಂದ್ ಮೋಟರ್ ತಂದ್ವಿ. ಮೊದಲ 5 HP ಮೋಟರ್ ಅಂತ ತಂದ್ವಿ. ಹೌದ್ರಿ.
ಅದು ಸಾಧಾರಣ 32 ಜಟ್ಟು ಹೊಡಿತಿತ್ತು. ಅದು ಉಪಯೋಗ ಆಗ್ಲಿಲ್ಲ. ಅದನ್ನ ವಾಪಸ್ ಮಾಡಿ ನಾವು 3 HP ಮೋಟರ್ ತಂದಿವಿ. ಸಿಕ್ಕಾಪಟ್ಟೆ ನೀರ್ ಕೀಳ್ತಾ ಇತ್ತು. ಸಿಕ್ಕಾಪಟ್ಟೆ ನೀರ್ ಕೀಳ್ತೈತಿ. ಇದು 3 HP ಮೋಟರ್ ಏನ್ ತಂದಿವಲ್ಲ, ನೀರೊಳಗ ಇರೋದು ವಾಟರ್ ಸ್ಪಿಟ್ ಅಂತೇಳಿ ಅದು. ನೀರಿನೊಳಗೆ ಇಟ್ಟಿರ್ತೇವಿ ನಾವು. ಅಲ್ಲೇ ಹತ್ರ ಒಂದ್ ಬೋರ್ಡ್ ಮಾಡಿದೇವಿ, ಅಲ್ಲೇ ಕರೆಂಟ್ ತಗೊಂಡೇವಿ. ಅದು ಏನ್ ಮಾಡ್ತಿತ್ತು ಅಂದ್ರ, ನಾವು ದಂಡಿ ಒಳಗೆ ಇಟ್ಟಿದ್ವಿ ಮೋಟರ್. ಮೊದಲ ನೆಲಕ್ಕೆ ಇಟ್ಟಿದ್ವಿ. ಇಟ್ರ ಅದು ಆ ಭೂಮಿ ಇದು ನೀರಿನೊಳಗಿರಂತ ಕಸರು ಕಡ್ಡಿ ಎಲ್ಲಾ ಅದು ಫಿಲ್ಟರ್ಗೆ ಸೋಸಿ ಹೋಗ್ಬೇಕಲ್ಲ. ಈಗ ಎಲೆ ಗಿಲೆ ಎಲ್ಲ ಉದುರಿರ್ತಾವೆ, ಕಸ ಕಡ್ಡಿ ಗಿಡಗಳು ಅದಾವು, ಎಲೆ ಉದುರ್ತಾವು, ಗಾಳಿ ಮುಖಾಂತರ ಬಂದಿದ್ದು ಎಲ್ಲಾ ಕಸ ಕಡ್ಡಿ. ಅದು ಏನ್ ಮಾಡ್ತಿತ್ತು, ಮೋಟರ್ ಸಿಕ್ಕಾಪಟ್ಟಿ ಸ್ಪೀಡ್ಲಿಂದ ಜಗ್ಗದಕ್ಕ ಅಲ್ಲಿ ಫಿಲ್ಟರ್ಗೆ ಹೋಗಿ ಕುತ್ಕೊಂಡ್ಬಿಡೋದು. ನೀರ್ ಸೋಸಿ ಹೋಗ್ಬೇಕಲ್ಲ ಫಿಲ್ಟರ್ನಿಂದ ಡ್ರಿಪ್ಗೆ. ಇವಾಗ ಅಂದ್ರೆ ಪದೇ ಪದೇ ತುಂಬ್ತಾ ಇತ್ತಾ ಹೆಂಗೆ ಫಿಲ್ಟರ್? 1 ತಾಸಿಗೊಮ್ಮೆ, 1.5 ತಾಸು, 2 ತಾಸಿಗೊಮ್ಮೆ ತುಂಬಿಡೋದು. ಅದ ದೊಡ್ಡ ಟೆನ್ಷನ್ ಆಗಿತ್ತು. ಅವಾಗ ಮತ್ತೆ ಮೋಟರ್ ಬಂದ್ ಮಾಡ್ಬೇಕು, ಮತ್ತೆ ಅದನ್ನ ಕ್ಲೀನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋದು, ಮತ್ತೆ ಆನ್ ಮಾಡ್ಬೇಕು. ಈ ತರ ಆಗ್ತಿತ್ತು. ಈಗ ಅದನ್ನ ಏನ್ ಮಾಡಿದೇವಿ ಅಂದ್ರೆ, ನಾವು ಒಂದ್ ಹೊಸ ಬ್ಯಾರಲ್ ತಗೊಂಡ್ಬಂದ್ವಿ. ನೀರು ಎಲ್ಲಿ ಒಳಗ. ನಿಮ್ಗಿದು ಹೆಂಗ್ ಗೊತ್ತಾಯ್ತು? ಯಾವ ರೀತಿ ಗೊತ್ತಾಯ್ತು? ಇಲ್ಲ, ಒಬ್ರು ಯಾರೋ ಮಾಡಿದ್ದನ್ನು ಕೇಳಿದ್ವಿ ನಾವು. ಹೌದಾ? ಈ ತರ ನೀವು ಮಾಡ್ರಿ, ಫಿಲ್ಟರ್ ಕರೆಕ್ಟ್ ಫಿಲ್ಟರ್ಗೆ ಕಸ ಕಡ್ಡಿ ಹೋಗಿ ಸಿಗಂಗಲ್ಲ. ನೀವು ಯಾವಾಗಾರ ಒಂದ್ಸಲ ಫಿಲ್ಟರ್ ಮಾಡ್ಬೋದು. ಅಂದ್ರೆ ಈಗ ಅದು ಅವ್ರದ್ದು ನೋಡ್ಕೊಂಡ್ ಬಂದ ನಂತರ ನಾವು ಒಂದು ಹೊಸ ಬ್ಯಾರಲ್ ತಗೊಂಡ್ಬಂದ್ವಿ. ಎಲ್ಲ ಅದು ಪ್ಯಾಕಿಂಗ್ ಇರ್ಬೇಕು ಪೂರಾ. ಎಲ್ಲಿ ನೀರು ಒಳಗ್ ಹೋಗ್ಬಾರ್ದು ಬ್ಯಾರಲ್ಗೆ. ಆ ಬ್ಯಾರಲ್ಗೆ ಕರೆಕ್ಟ್ ಆಗಿ 2 ಕಡೆಗೆ ತಂತಿ ಕಟ್ಟಿದ್ವಿ ನಾವು. ತಂತಿ ಕಟ್ಟಿ ಮಧ್ಯಕ್ಕ ಮೋಟರ್ ಕಟ್ಟಿದ್ವಿ. ಎಷ್ಟ್ ಫೂಟ್ ಬಿಟ್ಟಿದ್ದೀರಾ ಒಳಗೆ ಮೋಟರ್? ಅಂದ್ರೆ ಈಗ ಬ್ಯಾರಲ್ ಕಟ್ಟಿದೀರಾ, ಮೋಟರ್ ಅದು ಬ್ಯಾರಲ್ ಇಂದ ಎಷ್ಟು ಒಳಕ್ಕಿದೆ? ಮೋಟರ್ ಇದು ಬ್ಯಾರಲ್ ಬಿಟ್ಟು 2 ಫೂಟ್ ಒಳಗೈತಿ. 2 ಫೂಟ್ ಒಳಗಿದೆ ನೀರಲ್ಲಿ. ಅಂದ್ರೆ ಮೇಲೆ ತೇಲೋ ಕಸ ಕಟ್ಟಿನೂ ಅದು ಎಳೆಯಲ್ಲ, ಕೆಳಗಡೆ ಮುಳುಗಿರೋದನ್ನು ಎಳೆಯಲ್ಲ. 2 ಫೂಟ್ ಕೆಳಗೈತಿ. ಆಮೇಲೆ ನೀರು ಯಾವ ರೀತಿ ಕೃಷಿ ಹೊಂಡದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೋ, ಮೋಟರ್ ಹಂಗೆ ಕೆಳಗೆ ಹೋಗ್ತಾ ಹೋಗುತ್ತೆ. ಕೆಳಗೆ ಹೋಗ್ಬಿಡ್ತೈತಿ ಅದು. ನಿಮ್ಗೆ ಪದೇ ಪದೇ ಮೋಟರ್ನ ಕಿತ್ತು ಕೆಳಗಡೆ ಸರಿಸಬೇಕು ಅನ್ನೋ ತರ ಏನು ಆಗೋದಿಲ್ಲ. ಅದು ಮೋಟರ್ ನೀರ್ ಹೆಂಗ್ ಹೋಗ್ತೈತಿ ಹಂಗ್ ಕೆಳಗ್ ಹೋಗ್ತೈತಿ, ನೀರ್ ಹೆಂಗ್ ಏರ್ತೈತಿ ಹಂಗ್ ಮ್ಯಾಲ್ ಬರ್ತದೆ. ಆ ಬ್ಯಾರಲ್ಗೆ ನಾವು ಆ ಕಡೆ ಈ ಕಡೆ ಸರಿ ಮಾಡೋದಂತ ಹೇಳಿ 3 ಕಡೆಯಿಂದ ವೈರ್ ಫಿಟ್ ಮಾಡಿದೇವಿ. ಏನು ಸುತ್ತಲೂ ತಂತಿ ಬೇಲಿ ಹಾಕಿದೇವಲ್ಲ, ಆ ಕಂಬದಿಂದ ವೈರ್ ಫಿಟ್ ಮಾಡಿಬಿಟ್ಟೇವಿ ಬ್ಯಾರಲ್ಗೆ. ಈ ಕಡೆ ಒಂದ್ ಕಡೆ ಅದಕ್ಕೆ ಜೋಡ್ಸಿದ ಪೈಪ್ ಒಂದಿರ್ತೈತೆ, ಆ ಕಡೆ 3 ಕಡೆ ವೈರ್ ಕಟ್ಟೆಲ್ಲ ಆ ಕಡೆಗೆ ಹೋಗೋದಲ್ಲ. ಅಲ್ಲೇ ಸರದ್ರ ಅಷ್ಟೇ 2 ಫೂಟ್ 1.5 ಫೂಟ್ ಅಷ್ಟೇ ಸುತ್ತಲೂ ಸರಿದಾಡ್ತೈತಿ. ನೀರ್ ಹೋದಂಗ್ ತೆಳಗ್ ಹೋಗ್ತೈತಿ, ನೀರ್ ಬಂದಂಗ್ ಮ್ಯಾಲ್ ಬರ್ತೈತಿ. ಟೆನ್ಷನ್ ಇಲ್ಲ. ಸರಿ ಸರಿ. ಕೆಲವೊಬ್ರು ನೀರು ಕ್ಲೀನ್ ಆಗೋದಕ್ಕೆ ಮೀನುಗಳನ್ನು ಬಿಡ್ತಾರೆ. ನೀವೇನಾದ್ರು ಮೀನ್ ಏನಾದ್ರು ಬಿಟ್ಟಿದ್ರಾ? ನಾವು ಮೀನುಗಳು ಬಿಟ್ಟೇವಿ, ಆದ್ರೆ ಇನ್ನೂ ಸಣ್ಣ ಅದಾವ. ಅದರಿಂದ ಏನಾದ್ರು ನಿಮ್ಗೆ ಬೆನಿಫಿಟ್ ಅಂತ ಅನ್ಸಿದ್ಯಾ? ಬೆನಿಫಿಟ್ ದೊಡ್ಡವಾದವು ಅಂತಂದ್ರ ಅದ್ರಲಿಂದ ಆದಾಯ ಬರ್ತೈತಿ. ಆಮೇಲೆ ನೀರು ಕ್ಲೀನ್ ಆಗ್ತವೆ. ನೀರು ಕ್ಲೀನ್ ಆಗ್ತಾವ. ಸರಿ ಸರಿ. ಮತ್ತ ಈಗ ಸಮಸ್ಯೆ ಏನಾದ್ರು ಮತ್ತೇನ್ರ ಈಗ ಈ ರೀತಿ ಮಾಡೋದ್ರಿಂದ, ಈಗೇನ್ ಡ್ರಮ್ ಕುಂದ್ರಿಸಿ ನೀವು ಅದ್ರ ಕೆಳಗೆ ಮೋಟರ್ ಏನ್ ಕಟ್ಟಿ ಬಿಟ್ಟಿದಿರಲ್ಲ ಕೆಳಗೆ, ಸಮಸ್ಯೆ ಏನಾದ್ರು ನಿಮಗೆ ಅನ್ಸುತ್ತಾ? ಬೇರೆ ಏನೇನಾದ್ರು ಸಮಸ್ಯೆ ಬರ್ಬೋದು ಅಂತ ಅನ್ಸುತ್ತಾ? ಸಮಸ್ಯೆ ಏನು ಇಲ್ಲ. ಈಗ ಅದನ್ನ ಹಾಕಿಂದ ನಮ್ಗ ಟೆನ್ಷನ್ ಇಲ್ಲ. ಆದ್ರೆ ಗಟ್ಟಿಯಾಗಿ ಕಟ್ಕೋಬೇಕು ಅದನ್ನ. ಅದೇ ಮೇನ್, ಗಟ್ಟಿಯಾಗಿ ಕಟ್ಬೇಕು. ಆ ಕಡೆ ಈ ಕಡೆ ಬ್ಯಾರಲ್ಗೆ ಕಡೆ ಅಂಚಿಗೆ 2 ನೀರೊಳಗ ಹಾಳಾಗದಂತ ತಂತಿ ಕಟ್ಬಿಡೋದು. ತಂತಿ ಕಟ್ಟೋದು. ಕೇಬಲ್ ಇದ್ರೆ ಕೇಬಲ್ ಕಟ್ಬೋದು. ಕಟ್ಟಿ ಅದಕ್ಕೆ 2 ವೈರ್ಗೆ ಫಿಟ್ ಮೋಟರ್ನ ಫಿಟ್ ಮಾಡಿ ನಡು ಸೆಂಟ್ರಿಗೆ ಬಿಡ್ಬೇಕು. ಅದೇ ನಾರ್ಮಲ್ ಆಗಿರೋ ಹಗ್ಗ ಕಟ್ಟಿದ್ರೆ ಕೊಳ್ತೋಗುತ್ತೆ, ಅದು ನೀರಲ್ಲಿ ಇದು ಆಗುತ್ತೆ. ವೈರು ಇಂಥದ್ದೇನಾದ್ರು ವೈರ್ ಕಟ್ಟಿಬಿಟ್ರೆ ಏನಾಗಲ್ಲ. ಬಿಗಿಯಾಗಿ ಕಟ್ಟಿ ನೀಟಾಗಿ ಬಿಟ್ಬಿಟ್ರೆ ಸಮಸ್ಯೆ ಏನು ಇಲ್ಲ. ಹಗಲೆಲ್ಲ ಉಸ್ಬೇಕನ್ನಂಗಿಲ್ಲ, ತೆಗಿಬೇಕನ್ನಂಗಿಲ್ಲ. ಅದು ನೀರೊಳಗೆ ಹಾಳಾಗೋದಲ್ಲ. ಕೇಬಲ್ ಆತು, ಸರ್ವಿಸ್ ವೈರು ಕಟ್ಬೋದು. ಸರಿ ಸರಿ ಸರಿ. ಮತ್ತೆ ನೀವು ಈಗ ಅಡಿಕೆ ತೋಟಕ್ಕೆ ಇಲ್ಲಿ ಉಳುಮೆ ಗಿಳ್ಮೆ ಏನಾದ್ರು ಮಾಡ್ತೀರಾ, ಅಥವಾ ಹೆಂಗೆ? ಪೂರ್ತಿ ಸಾವಯವ ರೀತಿ ಒಳಗನೆ ಮಾಡ್ತೀರಾ? ನಾವು ಉಳುಮೆ ಮಾಡೋದಲ್ಲ. ಈಗ 2 ವರ್ಷ ಆತು. ಅವಕ್ಕ ಸಾವಯವನ ಮಾಡ್ತೇವಿ. ಕಟರ್ ಮಿಷನ್ ಹೊಡಿತೇವಿ. ಹುಲ್ಲು ಗಿಲ್ಲು ಎಲ್ಲಾ ಬೀಳ್ತೈತಿ, ಅಲ್ಲೇ ಬಿದ್ದು ಮಲ್ಚಿಂಗ್ ಆಗ್ತೈತಿ. ಆಮೇಲೆ ನಾವು ರಾಸಾಯನಿಕನು ಏನು ಉಪಯೋಗ ಮಾಡಲ್ಲ. ರಾಸಾಯನಿಕ ಯಾವ್ದು ಹಾಕೋದಲ್ಲ ನಾವು. ಮತ್ತೆ ಇದು ಗ್ರೋತ್ ಹೆಂಗ್ ಅನ್ಸುತ್ತೆ ನಿಮ್ಗೆ? ಅದು ನಾರ್ಮಲ್ ಅನ್ಸುತ್ತೋ ಅಥವಾ ಸ್ವಲ್ಪ ಮೊದ್ಲು ಕಡಿಮೆ ಅನ್ಸುತ್ತಾ ಗ್ರೋತ್? ಮೊದಲ ಕಡಿಮೆ ಅನಿಸ್ತೈತಿ, ಆಮೇಲೆ ಇಂಪ್ರೂವ್ಮೆಂಟ್ ಆಗ್ತೈತಿ. ಅದು ಕೊಳತು ಅದ ಈ ಕಸುನ ತಗೊಂತೈತಿ. ಅದು ನಿಧಾನಕ್ಕೆ ಹಂತವಾಗಿ. ಸಾವಯವ ಅಂದ್ರೆ ಸ್ವಲ್ಪ ಇಮಿಡಿಯೇಟ್ ಪ್ರೊಸೆಸ್ ಅಲ್ಲ, ನಿಧಾನಕ್ಕೆ ಆಗುತ್ತೆ. ಅದು ಆಗಿಂದಾಗ ತೋರಿಸ್ತೈತಿ.
ಸರಿ ಸರಿ. ಅಂದ್ರೆ ಒಟ್ಟು ಸಾವಯವದಲ್ಲಿ ರೈತರು ಎಲ್ಲರೂ ಸಾವಯವ ರೀತಿಯೊಳಗೆ ಕೃಷಿ ಮಾಡ್ಬೇಕು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ. ಎಲ್ಲರೂ ಮಾಡ್ಬೇಕು, ಅದೇ ತರ ಮಾಡ್ಬೇಕು. ಆಮೇಲೆ ಈ ರೀತಿ ಹೊಸದಾಗಿ ಏನೇ ನಿಮ್ಗೆ ಕಲೀಲಿಕ್ಕೆ ಸಿಕ್ಕರು ಕೃಷಿಯಲ್ಲಿ ನಿಮ್ಗೆ ಚೆನ್ನಾಗಿ ಅನಿಸ್ತು ಅಂದ್ರೆ ಅದನ್ನ ಕಲ್ತು ಅಳವಡಿಸ್ಕೊಳ್ಳೋದು ಸೂಕ್ತ ಅಂತ ಅನ್ಸುತ್ತೆ. ಹೌದೌದೌದು, ಬಹಳ ಅನುಕೂಲ ಆಗೈತೆ ಅದರಿಂದ ನಮ್ಗೆ. ಸರಿ ಸರಿ ಸರಿ, ಆಯ್ತು ಸರ್, ತುಂಬಾ ತುಂಬಾ ಧನ್ಯವಾದ ನಿಮ್ಮ ಮಾಹಿತಿಗೆ. ನಮಸ್ತೆ. ನಮಸ್ತೆ ನಮಸ್ತೆ.